1, 2, 3 ಅಂತ ಬೆರಳೆಣಿಕೆ ಮಾಡಿದ್ರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಉಳಿದಿರೋದು ಇನ್ನ 4 ದಿನ. ಐಸಿಸಿ ಟೂರ್ನಿಯ ಟೈಟಲ್ ಅನ್ನ ಗೆಲ್ಲೋಕೆ ಈಗಾಗಲೇ 8 ತಂಡಗಳು ರೆಡಿಯಾಗಿವೆ. ಇದರ ನಡುವೆ ಐಸಿಸಿ ಕೂಡ ಪ್ರೈಸ್ ಮನಿ ಸೀಕ್ರೆಟ್ ನ ರಿವೀಲ್ ಮಾಡಿದೆ. ಆದ್ರೆ ಬಹುಮಾನದ ಮೊತ್ತ ಕೇಳಿ ಕೆಲವರು ಇಷ್ಟೇನಾ ಅಂತ ಮೂಗು ಮುರಿತಾ ಇದ್ದಾರೆ. ನಮ್ಮಲ್ಲಿ ರಿಷಬ್ ಪಂತ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರ ಇವರಿಗಿಂತ ಜಾಸ್ತಿ ಅಮೌಂಟ್ ತಗೊಳ್ತಾರೆ ಅಂತ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದವರಿಗೆ ಸಿಗೋ ಅಮೌಂಟ್ ಎಷ್ಟು, ರನ್ನರ್ ಅಪ್ಗೆ ಎಷ್ಟು ಹಣ, ಉಳಿದ ತಂಡಗಳಿಗೆ ಸಿಗುವಂತ ಹಣ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಈ ಬಾರಿ ಪಾಕಿಸ್ತಾನ ಆಯೋಜನೆ ಮಾಡ್ತಾ ಇದೆ. ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳು ನಡೀತಾ ಇದ್ದು ಭಾರತದ ಮ್ಯಾಚ್ಗಳೆಲ್ಲ ದುಬೈನಲ್ಲಿ ನಡೆಯಲಿವೆ. 1996ರ ನಂತರ ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಐಸಿಸಿ ಟೂರ್ನಿಯನ್ನ ಆಯೋಜನೆ ಮಾಡ್ತಾ ಇದೆ. ಫೆಬ್ರವರಿ 19ರಿಂದ ಟೂರ್ನಿ ಆರಂಭಗೊಂಡ್ರೆ ಮಾರ್ಚ್ 9ರಂದು ಫೈನಲ್ ಪಂದ್ಯ ನಡೆಯಲಿದೆ. 8 ಟೀಮ್ಗಳನ್ನ 2 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿದೆ. ಲೀಗ್ ಹಂತದಲ್ಲಿ ಪ್ರತಿ ತಂಡಕ್ಕೂ ಕೂಡ 3 ಪಂದ್ಯಗಳು ಇರುತ್ತವೆ. ಹೆಚ್ಚು ಮ್ಯಾಚ್ಗಳನ್ನ ಗೆದ್ದ 2 ತಂಡಗಳು ಸೆಮಿಫೈನಲ್ಗೆ ಲಗ್ಗೆ ಇಡಲಿವೆ. ಅಂತಿಮವಾಗಿ 2 ತಂಡಗಳು ಫೈನಲ್ ಪ್ರವೇಶ ಪಡೆಯಲಿದ್ದು ಮಾರ್ಚ್ 9ರಂದು ಅಂತಿಮ ಫೈಟ್ ಇರಲಿದೆ. ಇದೀಗ ಟೂರ್ನಿಯಲ್ಲಿ ಗೆದ್ದವರಿಗೆ ಪ್ರೈಸ್ ಮನಿ ಎಷ್ಟು ಅನ್ನೋದನ್ನ ಐಸಿಸಿ ಅನೌನ್ಸ್ ಮಾಡಿದೆ. ಚಾಂಪಿಯನ್ ತಂಡಕ್ಕೆ ಸಿಗಲಿದೆ 19.45 ಕೋಟಿ ರೂಪಾಯಿ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಬಹುಮಾನದ ಮೊತ್ತವನ್ನ 53% ಹೆಚ್ಚಳ ಮಾಡಿದೆ. ಪಂದ್ಯಾವಳಿಯಲ್ಲಿ ವಿಜೇತ ತಂಡ $2.24 ಮಿಲಿಯನ್ ನಗದು ಬಹುಮಾನವನ್ನು ಪಡೆಯಲಿದೆ. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಹೇಳೋದಾದ್ರೆ ಸುಮಾರು 19.45 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆಯಲಿದೆ. ರನ್ನರ್ ಅಪ್ ಆದಂತ ತಂಡ ಅರ್ಧದಷ್ಟು ಮೊತ್ತ ಅಂದ್ರೆ 9.72 ಕೋಟಿ ರೂಪಾಯಿಯನ್ನ ಪಡೆಯಲಿದೆ. ಹಾಗೆ ಸೆಮಿಫೈನಲ್ ಪಂದ್ಯದಲ್ಲಿ ಸೋತಂತ ತಂಡಗಳಿಗೆ 4.86 ಕೋಟಿ ರೂಪಾಯಿಗಳನ್ನು ನೀಡಲಾಗುತ್ತೆ. ಸದ್ಯ ಒಟ್ಟು ಬಹುಮಾನದ ಮೊತ್ತವನ್ನ 59.94 ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಬಹುಮಾನದ ಮೊತ್ತವನ್ನ ಏರಿಕೆ ಮಾಡಿರೋದು ಕ್ರಿಕೆಟ್ ಅನ್ನ ಉತ್ತೇಜನ ಮಾಡಲಿಕ್ಕೆ ಅಂತ ಐಸಿಸಿ ಅಧ್ಯಕ್ಷರಾಗಿರುವಂತ ಜೈಶಾ ಹೇಳಿದ್ದಾರೆ. ಲೀಗ್ ಹಂತದ ಪಂದ್ಯಗಳಿಗೆ 30 ಲಕ್ಷ ರೂಪಾಯಿ. ಇನ್ನು ಇದಿಷ್ಟೇ ಅಲ್ಲದೆ ಲೀಗ್ ಹಂತದ ಪಂದ್ಯದಲ್ಲಿ ಗೆಲ್ಲುವಂತ ಪ್ರತಿ ತಂಡಕ್ಕೆ 30 ಲಕ್ಷ ರೂಪಾಯಿಗಳನ್ನ ನೀಡಲಾಗುತ್ತೆ. 5 ಅಥವಾ 6ನೇ ಸ್ಥಾನದಲ್ಲಿರುವಂತಹ ತಂಡಗಳು ತಲಾ 3 ಕೋಟಿ ರೂಪಾಯಿ ಪಡೆಯಲಿವೆ. ಹಾಗೆ 7 ಮತ್ತು 8ನೇ ಸ್ಥಾನದಲ್ಲಿರುವಂತಹ ತಂಡಗಳಿಗೆ 1.2 ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತೆ. ಇದೆಲ್ಲದರ ನಡುವೆ ಟೂರ್ನಿಯಲ್ಲಿ ಭಾಗವಹಿಸುವಂತ ಎಲ್ಲಾ 8 ತಂಡಗಳು ಕೂಡ 1.8 ಕೋಟಿ ರೂಪಾಯಿನ ಪಡೆಯಲಿವೆ. ಐಪಿಎಲ್ ಆಟಗಾರರಿಗಿಂತ ಕಡಿಮೆ ಬಹುಮಾನವೆಂದು ಚರ್ಚೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಬಹುಮಾನದ ಮೊತ್ತ ಅನೌನ್ಸ್ ಆದ್ಮೇಲೆ ಕೆಲವರು ಇದು ನಮ್ಮ ಭಾರತದಲ್ಲಿ ಐಪಿಎಲ್ ನ ಕೆಲ ಆಟಗಾರರು ಪಡೆಯುವಂತ ಸ್ಯಾಲರಿಗಿಂತ ಕಡಿಮೆ ಇದೆ ಅಂತಿದ್ದಾರೆ. ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ಹಾಗೆ ವೆಂಕಟೇಶ್ ಅಯ್ಯರ್ ಅವರ ಸಂಬಳಕ್ಕಿಂತ ಕಡಿಮೆಯಾಗಿದೆ. ಕಳೆದ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ 3ನೇ ಐಪಿಎಲ್ ಟ್ರೋಫಿಗೆ ಮುನ್ನಡೆಸಿದಂತ ಅಯ್ಯರ್ ಅವರನ್ನ ಪಂಜಾಬ್ ಕಿಂಗ್ಸ್ ಈ ಸಲ 26.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಅಂತೂ ರಿಷಬ್ ಪಂತ್ ಅವರನ್ನ ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಐಪಿಎಲ್ ನ ಹರಾಜಿನ ಇತಿಹಾಸದಲ್ಲಿ ಇದು ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾದಂತ ಆಟಗಾರರಾಗಿದ್ರು ರಿಷಬ್ ಪಂತ್. ಹಾಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಮರಳಿ ಖರೀದಿ ಮಾಡೋಕೆ ಕೆಕೆಆರ್ 23.75 ಕೋಟಿ ರೂಪಾಯಿನ ಖರ್ಚು ಮಾಡಿತು. ಇನ್ನು ಇಷ್ಟೇ ಸಾಲದು ಅಂತ ಸುಮಾರು ಪ್ಲೇಯರ್ಸ್ 20 ಕೋಟಿಗೂ ಕೂಡ ಹೆಚ್ಚು ಹಣವನ್ನ ಪಡಿತಾ ಇದ್ದಾರೆ. ಐಪಿಎಲ್ ಅಂದ್ರೆ ಮೊದಲಿಂದ ಕೂಡ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಿಗೆ ಲೆಕ್ಕನೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ವ್ಯವಹಾರ ನಡೆಯುತ್ತೆ. ಅದನ್ನ ಐಸಿಸಿ ಟೂರ್ನಿಗೆ ಕಂಪೇರ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯೇ ಬೇರೆ, ಐಪಿಎಲ್ ಬೇರೆ. ಸದ್ಯ ಚಾಂಪಿಯನ್ಸ್ ಟ್ರೋಫಿಯ ಹೊಣೆಯನ್ನು ಹೊತ್ತಿರುವಂತ ಪಾಕಿಸ್ತಾನದ ಕರಾಚಿ, ಲಾಹೋರ್ ಮತ್ತು ರಾವಲ್ಪಿಂಡಿಯಲ್ಲಿ ಪಂದ್ಯಗಳು ನಡೆಯಲಿವೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಣಸಾಟ ನಡೆಸಿದ್ರೆ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ತನ್ನ ಮೊದಲ ಪಂದ್ಯವನ್ನಾಡಲಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಫೆಬ್ರವರಿ 23ಕ್ಕೆ ನಡೆಯಲಿದೆ. ನಮಸ್ಕಾರ.